ಮರಾಠ ಶೈಲಿ ಡಿಫ್ರೆಂಟ್ ಆಗಿರಲಿ ಅಂತ ಚಿಕನ್ ಬಿರಿಯಾನಿಲಿ ನನಗೆ ಜಾಸ್ತಿ ಹೈಲೈಟ್ ಆಗ್ತಾ ಇರೋದು ಪುದೀನ. ಹಾಯ್ ಹೆಲೋ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಮಂಡಿ ಮೊಹಲ್ಲಾಗೆ. ಮಂಡಿ ಮೊಹಲ್ಲಾದಲ್ಲಿ ಒಂದು ನಾನ್ ವೆಜ್ ಹೋಟೆಲ್ ಇದೆ, ಮರಾಠ ಶೈಲಿಯ ಭವಾನಿ ಮೆಸ್ ಅಂತ ಆ ಹೋಟೆಲ್ ಹೆಸರು. ಈ ಹೋಟೆಲು ಲೊಕೇಟ್ ಆಗಿರೋದು ಮಿಷನ್ ಹಾಸ್ಪಿಟ್ಲ್ ರೋಡಲ್ಲಿ. ಮಿಷನ್ ಹಾಸ್ಪಿಟ್ಲ್ ರೋಡಲ್ಲಿ ಒಂದು SBI ಬ್ಯಾಂಕ್ ಇದೆ, ಅದರ ಆಪೋಸಿಟೇ ಈ ಮರಾಠ ಮೆಸ್ ಹೋಟೆಲ್ ಇರೋದು, ನಾನ್ ವೆಜ್ ಹೋಟೆಲ್ಲು. ಈ ಹೋಟೆಲಲ್ಲಿ ಏನೇನು ಸಿಗುತ್ತೆ, ಏನೇನು ಸ್ಪೆಷಲ್ಲು, ಬನ್ನಿ ಅವ್ರನ್ನೇ ವಿಚಾರಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಪ್ರದೀಪ್ ಅಂತ. ಸರ್ ಭವಾನಿ ಮೆಸ್ಸು ಮನೆ ಊಟ ನಾನ್ ವೆಜ್ ಹೋಟೆಲು ಹೌದು. ಯಾವಾಗ ಸ್ಟಾರ್ಟ್ ಮಾಡಿದ್ದು ಸರ್? ಇವಾಗ ಹೋದ ತಿಂಗಳು ಅಕ್ಟೋಬರ್ 7th ದಸರಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿರೋದು. ಇವಾಗ ಇನ್ನು ಈ 7th ಬಂತು ಅಂದರೆ ಟೂ ಮಂತ್ಸ್ ಆಗುತ್ತೆ. ಓಕೆ. ನಿಮ್ಮಲ್ಲಿ ಏನು ಸ್ಪೆಷಲ್ಲು? ಮತ್ತು ಮರಾಠ ಮೆಸ್ ಅಂತಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಕಸ್ಟಮರ್ ಅಂತ? ಸರ್ ಇದೇನಂತಂದರೆ ಇಲ್ಲಿ ಕಂಪ್ಲೀಟಾಗಿ ಮನೆಯವರೇ ಮಾಡೋದು, ಮತ್ತು ಮನೆ ಲೇಡೀಸೇ ಬಂದು ಮಾಡೋದಿಲ್ಲಿ. ಮನೆ ಊಟನೇ ಸರ್ ಕಂಪ್ಲೀಟಾಗಿ. ಇಲ್ಲೇನಂದರೆ ಎಲ್ಲನೂ ಸ್ಪೆಷಲ್. ಏನಂದರೆ ಮರಾಠಿ ಸ್ಟೈಲ್ ಏನೇನು ಮಾಡ್ತೀವಿ, ಮನೇಲಿ ಏನು ಮಾಡ್ತೀವೋ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಅದನ್ನೇ ಮಾಡ್ತೀವಿ. ಓಕೆ. ಈಗ ಮಾರ್ನಿಂಗು ಮತ್ತು ಮಧ್ಯಾಹ್ನ ಸಂಜೆ 3 ಹೊತ್ತು ಓಪನ್? 3 ಹೊತ್ತು ಇರುತ್ತೆ. ಬೆಳಗ್ಗೆ ಕಾಲು ಸೂಪು, ಇಡ್ಲಿ ಎಲ್ಲ ಇರುತ್ತೆ. ಚಿಕನ್ ಪಲಾವ್, ಮಟನ್ ಪಲಾವ್, ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಬೋಟಿ, ಕೈಮಾ, ಕಬಾಬು, ಚಿಲ್ಲಿ ಚಿಕನ್, ಪೆಪ್ಪರ್ ಚಿಕನ್ ಎಲ್ಲ ಪ್ರತಿಯೊಂದು ಇರುತ್ತೆ. ಪರೋಟ, ಎಗ್ ಪರೋಟ, ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಸರ್. ಓಕೆ. ವಾರದಲ್ಲಿ ಯಾವತ್ತು ರಜಾ? ಸರ್ ಸೋಮವಾರದ ರಜಾ ಇರುತ್ತೆ, ಮಿಕ್ಕಿದ ಎಲ್ಲ ದಿನವೂ ಇರುತ್ತೆ. ಬೆಳಗ್ಗೆ 7-8 ಗಂಟೆಯಿಂದ ರಾತ್ರಿ 10-10:30 ಗಂಟೆನೂ ಇರುತ್ತೆ. ಅಕಸ್ಮಾತ್ ಕ್ರೌಡ್ ಇತ್ತು ಅಂತಂದರೆ 11 ಗಂಟೆನೂ ಆಗುತ್ತೆ. ಪ್ರೈಸ್ ಯಾವ ರೀತಿ ಇರುತ್ತೆ ಸರ್? ಪ್ರೈಸ್ ಎಲ್ಲ ಅಫೋರ್ಡೆಬಲ್ ಪ್ರೈಸೇ ಇರೋದು. ಬೇರೆ ಕಡೆಯಿಂದ ಮನೆ ಮುಂದೆ ಏನು ಇವಾಗ ಇದು ಮಾಡ್ತಾ ಇದ್ದೀವಿ, ಹಾಗಾಗಿ ರೇಟು ನೋಡ್ಕೊಂಡೇ ಇಟ್ಟಿದ್ದೀವಿ. ಇವಾಗ ಏನಂದರೆ ಕಸ್ಟಮರ್ಸ್ಗಳು ಒಬ್ಬರು ತಿಂದಿರೋರು ಇವಾಗ ಇನ್ನೊಂದ್ಸತಿ ವಿಜಯನಗರದಿಂದ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ, ದೂರದಿಂದೆಲ್ಲ ಬರ್ತಾರೆ. ಟೇಸ್ಟ್ ಇಷ್ಟ ಆಗಿದೆ ಜನಕ್ಕೆ, ಒಂದ್ಸಲ ಬಂದರೆ ಅವರು ಬರ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಓಕೆ ಸರ್. ಈಗ ಒಬ್ಬೊಬ್ರು ಏನು ಮಾಡ್ತಾರೆ, ರೆಗ್ಯುಲರ್ ಆಗಿ ಬರ್ತಾರೆ ಕಸ್ಟಮರು. ಹೌದು. ಅವ್ರಿಗೆ ಡೈಲಿ ಒಂದು ಸ್ವಲ್ಪ ಚೇಂಜಸ್ ಇದ್ರೆ ಇಷ್ಟಪಡ್ತಾರೆ. ನೀವೇನಾದ್ರೂ ಹತ್ರ ಡೈಲಿ ಚೇಂಜಸ್ ಇರುತ್ತಾ? ಸರ್ ನಮ್ಮದ್ರಲ್ಲಿ ಏನು ಚೇಂಜಸ್ ಇರಲ್ಲ. ಏನಂತಂದರೆ ಇವಾಗ ಒಂದ್ಸತಿ ಟೇಸ್ಟ್ ಕೊಟ್ಟಾದ್ಮೇಲೆ ಆ ಟೇಸ್ಟ್ನೇ ಹುಡ್ಕೊಂಡು ಬರ್ತಾರೆ ಹೊರತು ಡೈಲಿ ಚೇಂಜಸ್ ಮಾಡಿದ್ರೆ ಇನ್ನೊಬ್ರಿಗೆ ಲೈಕ್ ಆಗಲ್ಲ ಅದು. ಈಗ ಹಾಗಾಗಿ ಒಂದೇ ಟೇಸ್ಟ್ನೇ ಮೇಂಟೈನ್ ಮಾಡ್ತೀವಿ. ಬಿರಿಯಾನಿ ಸ್ಪೆಷಲ್ಲು, ಮಟನ್ ಬಿರಿಯಾನಿ ಆ ಥರ ಇರುತ್ತೆ, ರೆಗ್ಯುಲರ್ ಆಗಿರುತ್ತೆ. ಎಲ್ಲ ಮಾಡ್ತೀರಾ? ಎಲ್ಲ ರೆಗ್ಯುಲರ್ ಆಗಿರುತ್ತೆ. ಓಕೆ. ಇವತ್ತು ನಮಗೆ ಟೇಸ್ಟ್ ಮಾಡೋದಕ್ಕೆ ಏನು ಕೊಡ್ತೀರಾ ಇವತ್ತು? ಸರ್ ಚಿಕನ್ ಪಲಾವ್ ಇವಾಗ ಇದೆ, ಮಟನ್ ಪಲಾವ್ ಇದೆ. ಟೇಸ್ಟ್ ಮಾಡಿ ನೋಡಿ ಒಂದ್ಸತಿ, ನಿಮಗೂ ಗೊತ್ತಾಗುತ್ತೆ. ಓಕೆ. ನಾನೀಗ ತೊಗೊಂಡಿದ್ದೀನಿ ಒಂದು ಚಪಾತಿ, ಒಂದು ಯೂಸ್ ಸೈಜ್ ಇರೋಂಥ ಒಂದು ಚಪಾತಿ ಮತ್ತು ಪೆಪ್ಪರ್ ಚಿಕನ್ ಡ್ರೈ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ರೈತ ಕೊಟ್ಟಿದ್ದಾರೆ, ಜೊತೆಗೆ ಸಲಾಡ್ ಕೊಟ್ಟಿದ್ದಾರೆ, ನಿಂಬು ಎಲ್ಲ ಕೊಟ್ಟಿದ್ದಾರೆ. ಫಸ್ಟು ನಾವು ಚಪಾತಿ ಟ್ರೈ ಮಾಡೋಣ, ಪೆಪ್ಪರ್ ಡ್ರೈ ಜೊತೆ ಹೇಗಿರುತ್ತೆ ಅಂತ ಟೇಸ್ಟ್ ನೋಡೋಣ ಬನ್ನಿ. ಇಲ್ಲಿ ಇಟ್ಕೊಬಿಡೋಣ. ಇದು ಪೆಪ್ಪರ್ ಚಿಕನ್ ಡ್ರೈ ಒಂದು ಪೋರ್ಷನ್ ತಗೊಂಡಿದ್ದೀನಿ. ಚಪಾತಿ ಸ್ಮೂತಾಗಿ ಕಾಣಿಸ್ತಾ ಇದೆ ನಿಮಗೆ, ಸ್ಮೂತಾಗಿದೆ ಚಪಾತಿ. 1 2 3 4-5 ಪೀಸ್ ಕೊಟ್ಟಿದ್ದಾರೆ ನೋಡಿ. ಗ್ರೇವಿ ಸ್ಪೈಸಿ ಮತ್ತು ಈ ಮಸಾಲೆಗಳು ಮಾತ್ರ ತುಂಬ ಚೆನ್ನಾಗಿ ಆ್ಯಡ್ ಮಾಡಿದ್ದಾರೆ ಚಿಕನ್ ಪೆಪ್ಪರ್ ಡ್ರೈಗೆ. ಚಾಪೀಸ್ ಗೊಜ್ಜು ಅಂತೀವಲ್ಲ, ಚಾಪ್ಸ್ ಗೊಜ್ಜು ಆ ರೀತಿಯೇ ಇದೆ ಇದು. ಅದು ಆ ಥರನೂ ಕರಿಬೋದು ಬೇಕಾದ್ರೆ. ಟೇಸ್ಟ್ ನೋಡೋಣ.
ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಚಿಕನ್ ಪೆಪ್ಪರ್ ಡ್ರೈ ಟೇಸ್ಟ್ ಮಾಡ್ತಾಯಿದ್ದೀನಿ. ಚಪಾತಿ ತಿಂದು ತುಂಬ ದಿನ ಆಗಿತ್ತು. ಚಿಕನ್ ಪೆಪ್ಪರ್ ಡ್ರೈ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಮರಾಠ ಶೈಲಿ ಅಂತ ಆವಾಗಲೇ ಹೇಳಿದೆ ನಿಮಗೆ, ಭವಾನಿ ಮೆಸ್ಸಲ್ಲಿ ಮರಾಠ ಶೈಲಿ ಒಂದು ಸ್ವಲ್ಪ ಸ್ಪೈಸಿ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟು ಮಾಮೂಲಿ ಹೋಟೆಲ್ಗಿಂತ. ನನಗಂತೂ ಟೇಸ್ಟ್ ಇಷ್ಟ ಆಯಿತು. ಚಿಕನ್ ತಿನ್ನೋಣ, ಚಿಕನ್ ಟೇಸ್ಟು. ಚಿಕನ್ ಸಕ್ಕತ್ತಾಗಿದೆ, ಸಾಫ್ಟಾಗಿದೆ, ತುಂಬ ಒಳ್ಳೆ ಮಸಾಲೆಗಳಂತೂ ತುಂಬ ಚೆನ್ನಾಗಿ ಆ್ಯಡ್ ಆಗಿದೆ. ಒಂದೊಂದು ಬೈಟಲ್ವೇ ಆ ಸ್ಪೈಸಿ ಇದೆಯಲ್ಲ ತುಂಬ ಜಾಸ್ತಿ ಏನಿಲ್ಲ, ಮೈಲ್ಡ್ ಆಗಿದೆ, ಬಟ್ ಚೆನ್ನಾಗಿ ಚಪಾತಿಗೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿದೆ. ಒಂದು ಪೀಸ್ ತಿಂದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಬ್ರೇಕ್ ಆಗ್ತಾಯಿದೆ. ಸ್ಪೈಸಿ ಜೊತೆ ತಿನ್ನೋಣ. ಸಾಫ್ಟಾಗಿರೋಂಥ ಒಂದು ಒಳ್ಳೆ ಚಿಕನ್ನು, ಹಾರ್ಡಿಲ್ಲ, ಸಕ್ಕ ಸ್ಮೂತಾಗಿದೆ. ಇಲ್ಲಿ ಐಟಮ್ಸ್ಗಳು ನೀವು ಏನು ಬೇಕು ಅದನ್ನು ಆರ್ಡ್ರ್ ಮಾಡ್ತೀರಾ, ಇಮ್ಮಿಡಿಯೇಟಾಗಿ ಪ್ರಿಪ್ರೇಷನ್ ಮಾಡಿಕೊಡ್ತಾರೆ. ಸರ್, ನೀವು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಆರ್ಡ್ರ್ ತಗೋತಾ ಇದ್ದೀವಿ ಸರ್. ಸೊ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಇವಾಗ ಆಲ್ರೆಡಿ 2 ತಿಂಗಳಾಗಿರೋದ್ರಿಂದ ಆಲ್ರೆಡಿ ಆರ್ಡ್ರ್ಗಳು ಬರ್ತಾ ಇದೆ. ಅದರಲ್ಲಿ ರನ್ನಿಂಗಲ್ಲಿದ್ದೀವಿ. ಅದು ಎಲ್ಲ ಕಡೆನೂ ಸಪ್ಲೈ ಇದೆ. ಅದು ಸಪ್ಲೈ. ಓಕೆ. ಇದು ಸರ್ ಸ್ಟಾರ್ಟರ್ಸ್ ಬರೋ ಕಸ್ಟಮರ್ಸ್ಗೆ ಈ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಸರ್? ನಮ್ಮದ್ರಲ್ಲಿ ಸ್ಟಾರ್ಟರ್ಸ್ ಅಂತಂದರೆ ನಿಮಗೆ ಏನಂದರೆ ಎಲ್ಲ ಪ್ರಿಪೇರ್ ಮಾಡಿಡಲ್ಲ. ನೀವು ಏನು ಆರ್ಡ್ರ್ ಕೊಡ್ತೀರಾ ಅವಾಗಲೇ ಫ್ರೆಶ್ ಆಗಿ ನಿಮಗೆ ಆನ್ ದ ಸ್ಪಾಟ್ ಪ್ರಿಪೇರ್ ಮಾಡಿಕೊಡ್ತೀವಿ. ಏನೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆಗುತ್ತೆ, ಒಟ್ಟಿನಲ್ಲಿ ನಿಮಗೆ ಫ್ರೆಶ್ ಆಗಿ ಅಲ್ಲೇ ಇದು ಮಾಡಿಕೊಡ್ತೀವಿ. ನೀವು ಮನೆಗೆ ಬಂದು ಊಟ ಮಾಡ್ದಂಗೆ ಅನಿಸುತ್ತೆ. ಯಾಕೆ ಅಂತಂದರೆ ಇದು ಮನೆಯೇ ಹೋಟೆಲಾಗಿ ಕನ್ವರ್ಟ್ ಮಾಡಿದ್ದಾರೆ. ಸಫಿಷಿಯೆಂಟ್ ಇದೆ ಜಾಗ, ಚಿಕ್ಕದಾಗಿದ್ದರೂ ಚೊಕ್ಕವಾಗಿದೆ. ನನಗಂತೂ ಟೇಸ್ಟು ತುಂಬ ಇಷ್ಟ ಆಯಿತು. ಚಪಾತಿಗೆ ಸೂಪರಾಗಿದೆ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ ಒಂದು ಸಲ ಬಂದರೆ ಈ ಕಡೆ. ನಾನೀಗ ಟ್ರೈ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ, ಜೊತೆಗೆ ಸಲಾಡ್ ಕೊಟ್ಟಿದ್ದಾರೆ. ಸಲಾಡು, ಚಿಕನ್ ಗ್ರೇವಿ ಮತ್ತು ರೈತಾನು ಕೊಟ್ಟಿದ್ದಾರೆ. ಈಗ ಟೇಸ್ಟ್ ಹೇಗಿದೆ ನೋಡೋಣ. ಚಿಕನ್ ಬಿರಿಯಾನಿ ರೈಸು ಬಿಡಿ ಆಗಿದೆ, ಚೆನ್ನಾಗಿ ಒಂದು 4 ಪೀಸ್ ಕೊಟ್ಟಿದ್ದಾರೆ. ಚಿಕನ್ ಬಿರಿಯಾನಿ ಆ ಮಸಾಲೆಗಳೇನಿದೆ, ಒಂದು ಬೈಟ್ ತೊಗೊಳ್ತಾ ಇದ್ದಂಗೆ ಆ ಘಮ್ ಅಂತ ಇದೆ. ಜೊತೆಗೆ ರೈಸು ಅಷ್ಟೇ ಸಕ್ಕ ಸ್ಮೂತಾಗಿದೆ, ಸಾಫ್ಟಾಗಿದೆ. ನಾನು ಮತ್ತೆ ಹೇಳ್ತಾ ಇರ್ತೀನಿ, ಇದೇನಿದೆ ಅದನ್ನು ಹೇಳಿದ್ದೀನಿ ನಾನು. ಟೇಸ್ಟ್ ವೈಸು ಅಲ್ಟಿಮೇಟು. ರೈಸ್ ತುಂಬ ಚೆನ್ನಾಗಿದೆ, ಹಾಗೆ ತಿನ್ಕೋಬೋದು. ಸ್ವಲ್ಪ ಗ್ರೇವಿ ಜೊತೆ ಟ್ರೈ ಮಾಡೋಣ. ರೆಡ್ ಗ್ರೇವಿ, ತಿಕ್ಕಾಗಿರುವಂಥ ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ. ಆ ರೈಸ್ ಜೊತೆ ಆ ಗ್ರೇವಿ ಚೆನ್ನಾಗಿ ಆ್ಯಡ್ ಆಗ್ತಾಯಿದೆ. ಚಿಕನ್ ಬಿರಿಯಾನಿಲಿ ಯಥೇಚ್ಛವಾಗಿ ಈ ಸೊಪ್ಪುಗಳು ಹಾಕಿದ್ದಾರೆ. ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರು ನಿಮಗೆ ಘಮ್ ಅಂತ ಹೊಡಿತಾ ಇದೆ. ಚಿಕನ್ ಪೀಸ್ ತಿನ್ನೋಣ ಬಿರಿಯಾನಿದು. ನೋಡಿ
ಚಿಕನ್ ಪೆಪ್ಪರ್ ಡ್ರೈ ಆಗಲಿ ಮತ್ತು ಬಿರಿಯಾನಿಲಿರುವಂಥ ಚಿಕನ್ ಪೀಸ್ ಆಗಲಿ ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಹಾರ್ಡ್ ಇಲ್ಲ. ಬೆಂಡ್ ಪೀಸು ಮತ್ತು ಮೂಳೆ, ನಳ್ಳಿ ಮೂಳೆ ಅಂತೀವಲ್ಲ, ಅದು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಸ್ಮೂತಾಗಿ ಬೇಯಿಸಿದ್ದಾರೆ. ಅದರಿಂದ ನಮಗೆ ತುಂಬ ಇದಾಗೋದಿಲ್ಲ, ಈಸಿಯಾಗಿ ಚೂವ್ ಮಾಡ್ಬೋದು. ಜ್ಯೂಸಿ ಇದೆ, ಮೇಯ್ನು ಜ್ಯೂಸಿ ಇರಬೇಕು ಚಿಕನ್ನು, ಹಾರ್ಡ್ ಆಗಬಾರ್ದು. ಆ ಬೆಂಡ್ ಪೀಸು ನೋಡಿ ಎಷ್ಟು ಚೆನ್ನಾಗಿ ನಮಗೆ ಇದಾಗ್ತಾಯಿದೆ, ಚೂವ್ ಆಗ್ತಾಯಿದೆ ಅಷ್ಟು ಈಸಿಯಾಗಿ. ಅದು ನನಗೆ ತುಂಬ ಇಷ್ಟ ಆಯಿತು. ನೀವು ಅಷ್ಟೇ ಈ ಕಡೆ ಬಂದರೆ ಮಸ್ಟ್ ಟ್ರೈ ಅಂತೀನಿ. ಟ್ರೈ ಮಾಡಿ, ನೀವು ಟೇಸ್ಟ್ ನೋಡಿಬಿಟ್ಟು ನಿಮ್ಮ ಕಾಮೆಂಟ್ಸ್ನ ತಿಳಿಸಿ. ನಾವಿವತ್ತು ವಿಸಿಟ್ ಮಾಡಿದ್ದು ಭವಾನಿ ಮೆಸ್ಗೆ. ಪ್ಯೂರ್ ನಾನ್ ವೆಜ್ಜು ಮನೆ ಊಟ. ನಾವಿವತ್ತು ಟ್ರೈ ಮಾಡಿದ್ದು ಚಿಕನ್ ಪೆಪ್ಪರ್ ಡ್ರೈ, ಚಪಾತಿ ಟ್ರೈ ಮಾಡ್ದೋ, ಜೊತೆಗೆ ಚಿಕನ್ ಬಿರಿಯಾನಿ ಟ್ರೈ ಮಾಡ್ದೋ. ಎರಡೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ನೀವು ಬನ್ನಿ, ಟ್ರೈ ಮಾಡಿ, ಟೇಸ್ಟ್ ನೋಡಿ. ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ. ಈ ಹೋಟೆಲು ಹೊಸದಾಗಿ ಓಪನ್ ಆಗಿರೋದು, ಬಂದು ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.